ಚಾಮರಾಜನಗರದ 5 ಹುಲಿ ಕಳೆಬರ ಸಿಕ್ಕ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಶಂಕಿತರ 4ರನ್ನ ತನಿಖಾಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತೆ 4ರನ್ನ ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿ. ಮೃತ ಹುಲಿಗಳ ದೇಹದ ಪ್ರಮುಖ ಅಂಗಾಂಗಗಳನ್ನು ಸಂಗ್ರಹ ಮಾಡಲಾಗಿದೆ. 5 ಹುಲಿಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. 4 ಜನರನ್ನ ವಶಕ್ಕೆ ತೆಗೆದುಕೊಂಡಿದ್ರು. ಮತ್ತೆ 4 ಜನರನ್ನ ಎಪಿಸಿಸಿಎಫ್ ನೇತೃತ್ವದಲ್ಲಿ ಪ್ರಾಣಿ ಶಾಸ್ತ್ರಜ್ಞರು, ಪಶು ವೈದ್ಯರಿಂದ ಪರೀಕ್ಷೆಗಳಾಗ್ತಾ ಇದೆ. ಹುಲಿಗಳ ಮೃತದೇಹದ ಪ್ರಮುಖ ಅಂಗಾಂಗಗಳನ್ನು ಕೂಡ ಸಂಗ್ರಹಣೆ ಮಾಡಲಾಗಿದೆ. ಪ್ರತ್ಯೇಕವಾಗಿ 3 ಲ್ಯಾಬ್ಗಳಿಗೆ ಸ್ಯಾಂಪಲ್ಗಳನ್ನು ರವಾನೆ ಮಾಡಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆಗಿತ್ತಿದು ನಿನ್ನೆ. ಗಾಜನೂರು, ಕೊಪ್ಪ, ಮಿಣ್ಯಂದಲ್ಲಿ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಪ್ಪ ವಲಯದಲ್ಲಿ ಹುಲಿಗಳ ಕಳೆಬರ ಪತ್ತೆಯಾಗಿತ್ತು. ಮಲೆ ಮಹದೇಶ್ವರ ಬೆಟ್ಟ ವನ್ಯಧಾಮದ ಕೊಪ್ಪ ವಲಯದಲ್ಲಿ ಪತ್ತೆಯಾಗಿರೋದು. ಮತ್ತೊಂದು ಕಡೆ ಇದರ ತನಿಖೆಗಾಗಿ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದ್ದಾರೆ. 14 ದಿನಗಳಲ್ಲಿ ವರದಿಯನ್ನು ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ಹುಲಿಗಳ ಏನು ಸತ್ತಿದವಲ್ಲ, ಸತ್ತ 10 ಹೆಜ್ಜೆಯ ದೂರದಲ್ಲೇ ಹಸುವಿನ ಕಳೆಬರಹ ಪತ್ತೆಯಾಗಿದೆ. ಮಾಹಿತಿಗಳ ಪ್ರಕಾರ ಅಲ್ಲಿಯ ಒಂದು ಯಾವುದೋ ಊರಿನ ಜನರು ಹಸುವಿನಲ್ಲಿ ವಿಷಪ್ರಾಶನ ಮಾಡಿ ಅದು ಹುಲಿ ತಿನ್ನುವಂತೆ ನೋಡಿಕೊಳ್ಳುವ ಹಾಗೆ ಮಾಡಿದ್ರು. ಹುಲಿ ಬೇಟೆಯಾಡಿದಂಥ ಸಂದರ್ಭದಲ್ಲಿ ಎಲ್ಲ ಹುಲಿಗಳು 5 ಹುಲಿಗಳು ಸತ್ತಿದವೆ ಅನ್ನುವಂತಹ ಶಂಕೆಗಳು, ವರದಿಗಳು ಸದ್ಯಕ್ಕೆ ಬರ್ತಾ ಇದೆ. 5 ಹುಲಿಗಳನ್ನು ವಿಷವಿಕ್ಕಿ ಕೊಂದಿರುವಂತಹ ಅನುಮಾನಗಳಿವೆ. ತಾಯಿ ಹುಲಿ ಮತ್ತು 4 ಮರಿ ಹುಲಿಗಳು ಅಸಹಜ ಸಾವಿನ ಬಗ್ಗೆ ತನಿಖೆಗಳು ಶುರುವಾಗಿದೆ. ಮೊದಲು ನಿನ್ನೆ ಬಂದಿದ್ದು ಡೀಟೇಲ್ಸ್ 3 ಹುಲಿಗಳು ಸತ್ತಿವೆ ಅಂತ, ಆದರೆ 5 ಹುಲಿಗಳು ಅಂತ ಸಂಜೆ ಗೊತ್ತಾಯಿತು. ಭಾರತದ ಇತಿಹಾಸದಲ್ಲೇ ಒಟ್ಟೊಟ್ಟಿಗೆ 5 ಹುಲಿಗಳು ಸತ್ತಿರೋದು ಇದೇ ಮೊದಲ ಬಾರಿಗೆ. ಎಲ್ಲಿಯೂ ಕೂಡ ಎಟ್ ಎ ಟೈಮ್ 5 ಹುಲಿಗಳು ಸತ್ತಿರೋದು ವರದಿಗಳು ಇರಲಿಲ್ಲ. ಆದರೆ ನಿನ್ನೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇಂಥದ್ದೊಂದು ಘಟನೆ ಆಗಿಬಿಟ್ಟಿದೆ. ತನಿಖೆಗಳಾಗ್ತಾ ಇದೆ. ಎಲ್ಲರೂ ಇದ್ರ ವಿರುದ್ಧ ಆಕ್ರೋಶವನ್ನಂತೂ ಹೊರಹಾಕ್ತಿದ್ದಾರೆ. ಯಾರೋ ವಿಷ ಸಿಂಪಡಣೆ ಮಾಡಿದ್ದಾರೆ ಅನ್ನುವಂಥ ಗುಮಾನಿಗಳು ಕೇಳಿ ಬರ್ತಾ ಇದೆ. ವಿಷಮಿಶ್ರಿತ ಹಸುವಿನ ಮಾಂಸವನ್ನು ತಿಂದು ತಾಯಿ ಹುಲಿ ಮತ್ತು ಅವರ ಆ ಹುಲಿಯ 4 ಮರಿ ಹುಲಿಗಳೇನಿತ್ತಲ್ಲ ಅವು ಮೃತಪಟ್ಟಿವೆ ಅಂತ 14 ದಿನಗಳ ಒಳಗಾಗಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಶ್ವರ್ ಖಂಡ್ರೆ ಪರಿಸರ ಇಲಾಖೆಯ ಸಚಿವರು, ಅವರು ಕೂಡ ನಾವು ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಜಾಗೃತ ದಳ ತಂಡಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಪ್ರಾಥಮಿಕ ವರದಿಯಂತೆ ಎಲ್ಲ ಹುಲಿಗಳು ಅಸಹಜವಾಗಿ ಸಾವನ್ನು ಅಪ್ಪಿದ್ದಾವೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಶಿಷ್ಟಾಚಾರದ ಪ್ರಕಾರ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು. ಈ ಒಂದು ಹೃದಯ ವೃದ್ಧಾವಕ ಘಟನೆ ಏನಾಗಿದೆ ಅದರಿಂದ ಅತ್ಯಂತ ಆಘಾತವಾಗಿದೆ. ಎಲ್ಲ ವನ್ಯಜೀವಿಧಾಮಗಳಲ್ಲಿ ಗಸ್ತು ಬಲಪಡಿಸುವುದು ಮತ್ತು ಜಾಗೃತ ದಳ ತಂಡಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಪ್ರಾಥಮಿಕ ವರದಿಯಂತೆ ಎಲ್ಲ ಹುಲಿಗಳು ಅಸಹಜವಾಗಿ ಸಾವನ್ನು ಅಪ್ಪಿದ್ದಾವೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಶಿಷ್ಟಾಚಾರದ ಪ್ರಕಾರ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು. ಈ ಒಂದು ಹೃದಯ ವೃದ್ಧಾವಕ ಘಟನೆ ಏನಾಗಿದೆ ಅದರಿಂದ ಅತ್ಯಂತ ಆಘಾತವಾಗಿದೆ. ಎಲ್ಲ ವನ್ಯಜೀವಿಧಾಮಗಳಲ್ಲಿ ಗಸ್ತು ಬಲಪಡಿಸುವುದು ಮತ್ತು ಜಾಗೃತ ದಳ ತಂಡಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮಲೆ ಮಹದೇಶ್ವರ ಬೆಟ್ಟದ ಮಹದೇಶ್ವರ್ ಬಯಲಿನ ಯುಗ್ಯಂ ವಲಯ ಅದರ ಮೀನ್ಯಂ ಬಳಿ ಇಂದು 5 ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ. ಒಂದು ತಾಯಿ ಹುಲಿ ಮತ್ತು ಅದರ 4 ಮರಿ ಸೇರಿ 5 ಹುಲಿಗಳು ಸಾವಿಗೀಡ ಆಗಿರುವುದು ತಿಳಿದು ಭಾಳ ನೋವಾಗಿದೆ. ಈ ವಿಷಯ ತಿಳಿದ ಕೂಡಲೇ ನಾನು PCCF ನೇತೃತ್ವದ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿರುತ್ತೇನೆ.
ಮಲೆ ಮಹದೇಶ್ವರ ಬೆಟ್ಟದ ಮಹದೇಶ್ವರ್ ಬಯಲಿನ ಹ್ಯುಗ್ಯಂ ವಲಯ ಅದರ ಮೀನ್ಯಂ ಬಳಿ ಇಂದು 5 ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ. ಒಂದು ತಾಯಿ ಹುಲಿ ಮತ್ತು ಅದರ 4 ಮರಿ ಸೇರಿ 5 ಹುಲಿಗಳು ಸಾವಿಗೀಡ ಆಗಿರುವುದು ತಿಳಿದು ಬಹಳ ನೋವಾಗಿದೆ. ಈ ವಿಷಯ ತಿಳಿದ ಕೂಡಲೇ ನಾನು PCCF ನೇತೃತ್ವದ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿರುತ್ತೇನೆ. ಮಲೆ ಮಹದೇಶ್ವರ ಬೆಟ್ಟದ ಮಹದೇಶ್ವರ್ ಬಯಲಿನ ಹ್ಯುಗ್ಯಂ ವಲಯ ಅದರ ಮೀನ್ಯಂ ಬಳಿ ಇಂದು 5 ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ. ಒಂದು ತಾಯಿ ಹುಲಿ ಮತ್ತು ಅದರ 4 ಮರಿ ಸೇರಿ 5 ಹುಲಿಗಳು ಸಾವಿಗೀಡ ಆಗಿರುವುದು ತಿಳಿದು ಬಹಳ ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ಅದನ್ನ ಎಂಕ್ವೈರಿ Lord the year already there 50-5 channel controlled आपने छोड़ना